ಲಕ್ಷ್ಮಿ, ಯಾಕಮ್ಮ ಇನ್ನೂ ಎದ್ದಿದೀಯಾ? ನಿದ್ದೆ ಮಾಡ್ತಿಲ್ವಾ? ಯಾಕೋ ಗೊತ್ತಿಲ್ಲಮ್ಮ, ನಿದ್ದೆನೇ ಬರ್ತಾ ಇಲ್ಲ. ಹೊಸ ಜಾಗ ಅಲ್ವಾ, ಅದಕ್ಕೆ ನಿದ್ದೆ ಬರ್ತಿಲ್ಲ ಅಂತ ಕಾಣುತ್ತೆ. ಮಲ್ಕೋ, ಒಂದು 5 ನಿಮಿಷ ನಿದ್ದೆ ಬರುತ್ತೆ. ಮಲ್ಕೋ ಬಾ, ಬಾಮ್ಮ ಮಲ್ಕೋ ಬಾ. ಅಮ್ಮ ಅಮ್ಮ, ನಮ್ಮ ಯಜಮಾನ್ರ ನೀವೇ ಕಾಪಾಡ್ಬೇಕಮ್ಮ. ಯಾರಮ್ಮ ನೀನು? ಏನಾಯ್ತು? ಯಾಕೆ ಕಳ್ತಾ ಇದೆಯಾ? ನಮ್ಮ ಯಜಮಾನ್ರು ಸಾವು ಬದುಕಿನಡೆ ಹೋರಾಡ್ತಾ ಇದ್ದಾರಮ್ಮ. ದಯವಿಟ್ಟು ಕಾಪಾಡಿಮ್ಮ, ದಯವಿಟ್ಟು ಕಾಪಾಡಿ. ನೀನು ಅಳೋದು ನಿಲ್ಲಿಸಿ ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಏನಾಯ್ತಮ್ಮ ನಿನ್ನ ಗಂಡಂಗೆ? ನಮ್ಮ ಯಜಮಾನ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನಾಳೆ ಬೆಳಗ್ಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾರಮ್ಮ. ಡಾಕ್ಟ್ರು ನಾಳೆ ಆಪ್ರೇಷನ್ ಆಗೋವರೆಗೂ ಅವ್ರ ಕಂಡೀಷನ್ ಏನು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದಾರಮ್ಮ. ನಾವಿಬ್ರು ಮನ್ಸಾರೆ ಪ್ರೀತಿಸಿ 2 ಮನೆಯವ್ರನ್ನ ಎದುರಾಕೊಂಡು ಮದುವೆ ಆದ್ವಿ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಪಾಲ್ಗೆ ಯಾರೂ ಇರೋದಿಲ್ಲಮ್ಮ. ಕೆಳಗಡೆ ಸಿಸ್ಟ್ರುಗಳು ನಿಮ್ಮ ಬಗ್ಗೆ ಹೇಳಿದ್ರಮ್ಮ, ನೀವು ಶಿರಡಿಯಿಂದ ಸಾಯಿಬಾಬಾ ವಿಭೂತಿ ತಂದಿದ್ದೀರಂತೆ. ಆ ವಿಭೂತಿನ ನಮ್ಮ ಯಜಮಾನ್ರ ಹಣೆ ಮೇಲಿಟ್ಟು ದಯವಿಟ್ಟು ಕಾಪಾಡಿಮ್ಮ, ದಯವಿಟ್ಟು ಕಾಪಾಡಿ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಖಂಡಿತ ಬದುಕೋದಿಲ್ಲಮ್ಮ. ಸತ್ತೋಗ್ತೀನಮ್ಮ, ಸತ್ತೋಗ್ತೀನಿ. ಯಾರೂ ಇಲ್ಲ ಅಂತ ಯಾಕಮ್ಮ ನೊಂದ್ಕೋತಾ ಇದೆಯಾ? ಯಾರೂ ಇಲ್ಲದೆ ಇರೋರಿಗೆ ಆ ದೇವರೇ ದಿಕ್ಕು. ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ ಅಮ್ಮ. ಸಮಯ ಬಂದಾಗ ಕೆಲವರು ಹತ್ತಿರ ಆಗ್ತಾರೆ, ಇನ್ನು ಕೆಲವರು ದೂರ ಆಗ್ತಾರೆ. ಆದರೆ ಎಲ್ಲ ಸಮಯದಲ್ಲೂ ನಮ್ಮ ಜೊತೆಯಾಗಿರೋದು ಆ ದೇವರೇ. ಆ ದೇವರಿದ್ದಾನೆ ಅಂತ ನಾವು ನಂಬಿ ಅವನಿಗೆ ಕೈ ಮುಗಿಬೇಕು ಅಷ್ಟೆ. ಆಗ ಅವನು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ನೋಡಮ್ಮ, ಕಾಯಿಲೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಇಂಥ ಸಮಯದಲ್ಲಿ ನೀನು ಧೈರ್ಯ ತಗೊಂಡು ನಿನ್ನ ಗಂಡಂಗೂ ಧೈರ್ಯ ತುಂಬಬೇಕು. ಈ ಸಮಯದಲ್ಲಿ ಅವ್ರಿಗೂ ನಿನ್ನಷ್ಟೇ ಭಯ ಆತಂಕ ಇರುತ್ತೆ. ಈಗ ಅವ್ರಿಗೆ ನಡು ಮುಖ ನೋಡಿದ್ರೆ ಅದಿನ್ನೂ ಅವ್ರಿಗೆ ಹೆಚ್ಚಾಗಲ್ವಾ? ಅವ್ರ ಮುಂದೆ ನೀನು ನಗ್ನಗ್ತಾ ಇರಬೇಕು. ಅಕ್ಕ, ಆ ಹುಡುಗಿ ಗಂಡ ಆದಷ್ಟು ಬೇಗ ಆರಾಮಾಗಿ ಅವರಿಬ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆ ಸಾಯಿನಾಥನ ಆಶೀರ್ವಾದದಿಂದ ಮುಂದೆ ಅವರಿಬ್ರು ಸಂತೋಷವಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ಯಾಕಂದರೆ ಆ ಸಾಯಿನಾಥ ನಿಜವಾದ ಪ್ರೀತಿಗೆ ಮೋಸ ಮಾಡಿಲ್ಲ, ಮಾಡೋದೂ ಇಲ್ಲ. ನೀವೇನು ಹೇಳ್ತೀರಿ ಅಕ್ಕ? ಲಕ್ಷ್ಮಿ, ಬಾಬಾ ಯಾವತ್ತೂ ತನ್ನ ನಮ್ದು ಕೈ ಬಿಟ್ಟಿಲ್ಲಮ್ಮ. ನೀನು ಹೇಳಿದ ಹಾಗೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಗೊತ್ತಾಯ್ತು, ಬಾ ಮಲ್ಕೊಳ್ಳೋಣ. ಸಿಸ್ಟರ್, ನಾನೇ ನಿಮ್ಮನ್ನು ಕರೆಯೋಣ ಅಂತ ಇದ್ದೆ. ನಿಮ್ಮ ಅಣ್ಣ ಇಲ್ರಿ? ಅರ್ಧ ಗಂಟೆ ಮುಂಚೆ ಇಲ್ಲೇ ಮಲ್ಕೊಂಡಿದ್ದ. ಇನ್ನೂ ಟೈಮ್ ಇದೆಯಲ್ಲ ಅಂತ ನಾನು ಹಾಗೆ ಕೂತ್ಕೊಂಡಿದ್ದೆ, ನಿದ್ದೆ ಬಂದ್ಬಿಡ್ತು. ಅಯ್ಯೋ ದೇವ್ರೆ, ಎಲ್ಲಿ ಹೋದ? ಟಾಯ್ಲೆಟ್ಗೆ ಏನಾದ್ರು ಹೋಗಿರ್ಬೋದಾ?
ಟಾಯ್ಲೆಟ್ ಲಾಕ್ ಆಗಿದೆ. ರೀ ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಇಲ್ವಾ? ಅವ್ರು ಎಚ್ಚರಾಗಿ ಎದ್ದೋಗೋವರೆಗೂ ನೀವು ಮಲ್ಕೊಂಡಿದ್ದೀರಾ ಅಂದ್ರೆ ಏನ್ರಿ? ಅಲ್ಲೇ ಎಲ್ಲಾದ್ರೂ ಆಚೆ ಹೋಗಿರ್ಬೇಕು, ಹೋಗಿ ನೋಡಿ. ಎಲ್ಲೋದ ದೇವ್ರೆ. ಕಾಫಿ ಡೇ 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 ಅಣ್ಣ ನನಗೆ ಹುಷಾರಿಲ್ಲ, ತುಂಬ ಸುಸ್ತಾಗ್ತಿದೆ. ದಯವಿಟ್ಟು ನೀವು ಯಾರಾದರೂ ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಏನ್ರಿ ನಿಮ್ಮನ್ನ ನೋಡ್ತಿದ್ರೆ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಂಗೆ ಕಾಣ್ತಿದೆ. ಅದಕ್ಕೆ ಸರ್, ಅದಕ್ಕೆ ನಮ್ಮ ಮನೆಗೆ ನನ್ನನ್ನು ಬಿಡಿ ಅಂತ ಕೇಳಿದ್ದು. ದಯವಿಟ್ಟು ಸರ್ ಪ್ಲೀಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಮನೆ ಇರೋದು ಯಾವ ಏರಿಯಾದಲ್ಲಿ? ಸರ್, ನಾಗರಬಾವಿಲಿ. ರೀ ನೀವೀಗ ಇರೋದು ದೀಪಾಂಜಲ್ ನಗರದಲ್ಲಿ. ನಾ ಟೀ ಮಾರೋದು ಬಿಟ್ಟು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡೋಕ್ಕಾಗುತ್ತಾ? ಸರ್ ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್. ನೀವು ಫೋನ್ ಕೊಡ್ತೀರಾ? ಒಂದೇ ಒಂದು ಫೋನ್ ಕಾಲು ಮಾಡಿ ಫೋನ್ ವಾಪಸ್ ಕೊಡ್ತೀನಿ. ಹಾಗೆಲ್ಲ ಕೊಡಕ್ಕಾಗಲ್ಲ, ಸುಮ್ಮನೆ ತಲೆ ತಿನ್ಬೇಡಿ, ಹೋಗ್ರಿ. ಸರ್ ಪ್ಲೀಸ್ ಸರ್, ನನ್ನ ಕೈಯಲ್ಲಿ ನಡೆಯೋ ಶಕ್ತಿನೂ ಇಲ್ಲ ಸರ್. ಒಂದು ಫೋನ್ ಮಾಡಿದ್ರೆ ನಮ್ಮ ಮನೆಯವರೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಸರ್. ಪ್ಲೀಸ್ ಸರ್, ಇಲ್ಲ ಅಂತ ಹೇಳಬೇಡಿ ಪ್ಲೀಸ್ ಸರ್. ಪೊಲೀಸ್ನವ್ರು ಬರೋ ಟೈಮ್ ಆಯ್ತು. ನಿಮ್ಮನ್ನ ನೋಡಿದ್ರೆ ನನಗೆ ತೊಂದರೆ, ಹೋಗ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪ್ರಾಣ ಉಳಿಸಿ ಸರ್. ಈಗ ನನ್ನ ಮನೆಗೆ ಹೋಗದೆ ಇದ್ರೆ ನಾನು ಸತ್ತೇ ಹೋಗ್ತೀನಿ ಸರ್. ಇದೊಳ್ಳೆ ಕತೆ ಆಯ್ತಲ್ಲ ರೀ. ಸರಿ, ನಂಬರ್ ಹೇಳಿ. 98 ಹಲೋ, ಒಂದ್ ನಿಮಿಷ ಇರಿ ಮೇಡಮ್, ಇಲ್ಲಿ ಯಾರೋ ನಿಮ್ಮವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನೀವ್ಯಾರೀ? ಯಾರು ಮಾತಾಡ್ತಾರೆ? ಅವ್ರಿಗೆ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡಿ. ಒಂದ್ ನಿಮಿಷ ಇರಿ. ಹಲೋ ಮೀರಾ, ನಾನು ರಾಘವ ಮಾತಾಡ್ತಿರೋದು. ಇಲ್ಲಿ ಅಡ್ಡ ಕಾಣಿಸ್ತಾ ಇಲ್ಲ. ಕವಿತಾ ಅವ್ರೆ, ಕವಿತಾ ಅವ್ರೆ, ಏನ್ ತಮಾಷೆ ಮಾಡ್ತಿದ್ದೀರಾ? ಇವಾಗ ತಾನೇ ಬಂದಿದ್ರಾ? ಏನಾದ್ರು? ಎಲ್ಲಿ ಹೋದ್ರು? ಯಾರಿಗ್ ಗೊತ್ತು, ಇವಾಗ ತಾನೇ ಬಸ್ ಸ್ಟಾಪ್ ಹತ್ರ ಹೋದ್ರು. ಬಸ್ ಸ್ಟಾಪ್ ಹತ್ರನಾ?